ಮೌಲಮತಿ ರೋಷತಿ ಮೌಲಮತಿ ರೋಷತಿ ಉರಿದರು ಸಂತಾಪತಿಯ ಅಂಧಕಾಲಯವ ಸೇರಿಸಿವೆ ಸಂತಾಪತಿಯ ಅಂಧಕಾಲಯವ ಸೇರಿಸಿವೆ ಧರ್ಯಾದನದು ಧರ್ಯಾದನದು ಒಡಲು ಬಗದು ಬೀಳುವೆ ರೋಷತಿ ಉರಿ ಎನ್ನಡಲು 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 ಧರ್ಮರಾಜ ನಿನ್ನಿನಿಂದ ವಿಜಯ ದೇವತೆಯು ಪ್ರಸನ್ನಳಾಗಿದೆ. ನಿನ್ನ ವೀರ ಪಾರ್ಥದಿಂದ ದ್ರೋಣಾಚಾರ್ಯರು ಪರಾಜಿತರಾದರು. ನಮ್ಮ ಆನಂದಕ್ಕೆ ಕಳೆ ಸೇರಿತು. ಇನ್ನು ಮತ್ತೇಕೆ ಚಿಂತಿಸಿದಿರಿ? ಭೀಮ, ಯುದ್ಧದಲ್ಲಿ ಯಶಾಪಯಶದ ವಿಚಾರ ಮಾಡುವುದು ನಿರರ್ಧಕವು. ಸಮರಾಂಗಣದಲ್ಲಿ ಭುಜಕ್ಕೆ ಭುಜ ಕೊಟ್ಟು ಶತ್ರುಗಳೊಂದಿಗೆ ಹೋರಾಡುತ್ತಿರಲು ಯಶಾಪಯಶವು ತ್ರಿವಾದೀನವು. ಇಂದಿನವರೆಗೆ ವಿಜಯವು ಉಭಯ ಪಕ್ಷದವರಿಗೂ ಸಮ ಪ್ರಮಾಣದಲ್ಲಿದೆ ಎಂದು ನನ್ನ ಅಭಿಪ್ರಾಯ. ಆದರೂ ಕೊನೆಗೆ ನಮ್ಮ ಪಕ್ಷಕ್ಕೆ ಯಶವ ದೊರೆಯುವುದು ಖಂಡಿತವು. ಆದರೆ ಈ ದಿವಸದ ಹೊಸ ವರ್ತಮಾನವೇನು? ಈ ದಿನ ಯುದ್ಧದ ಬಣ್ಣವೇ ಬದಲಾಯಿತು. ಸಂಸಪ್ತಕರನು ಪುನಃ ಉರಿಗೊಂಡು ಯುದ್ಧವನ್ನು ಪ್ರಾರಂಭಿಸಿರುವರು. ಶ್ರೀಕೃಷ್ಣ ಅಣ್ಣನು ಅತ್ತ ಕಡೆಗೆ ಆಗಲೇ ಹೋಗಿರುವರು. ಆದರೆ ಇತ್ತಗಡೆ ಗೂಢಾಚಾರ್ಯರು ಬಹಳ ಭಯಂಕರವಾದ ವರ್ತಮಾನವನ್ನು ತಂದಿರುವನು. ಅದೇನು? ಆಡಾಯ್ತು. ಜೈಸಿ ಬರವರಳದೆ ಸಾಹಸದಿ ಜೈಸಿ ಬರವರಳದೆ ಸಾಹಸದಿ ಜೈಸಿ ಬರವರಳದೆ ಅಕ್ಕಿ ಬಂದ ಬಿಟ್ಟ ಬಾಣಗಳ ಅಕ್ಕಿ ಬಂದ ಮೇಘ ಬಿಟ್ಟ ಬಾಣಗಳ ಕೊಟ್ಟಿ ಕೊಟ್ಟಿ ಪಡಿ ಕೊಟ್ಟಲಿ ಚರ ಕೊಟ್ಟಿ ಕೊಟ್ಟಿ ಪಡಿ ಕೊಟ್ಟಲಿ ಚರ ಜೈಸಿ ಬರವರಳದೆ ಸಾಹಸದಿ ಜೈಸಿ 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 ಬರವರಳದೆ. ಅಲ್ಲ ಅವ್ರಿಗೆ ನಮ್ಮ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿರುವುದಲ್ಲದೆ ಧರ್ಮರಾಜನನ್ನು ಜೀವಂತವಾಗಿ ಬಂಧಿಸಿ ತರುವೆನೆಂದು ಪ್ರತಿಜ್ಞೆಯನ್ನು ಮಾಡಿರುವರು. ಆದರೆ ಇದೆಲ್ಲ ಶಕುನಿಯ ಕಪಟ ಕಾರಸ್ಥಾನವು. ಆಗುವುದು ನಿಶ್ಚಯವಾಗಿ ಕಪಟವೆಂದರೆ ಕಾಮತಿಯದ ಸಧನವು. ಇದು ಚಕ್ರವ್ಯೂಹವಲ್ಲ, ಆಚಾರ್ಯರು ಕಪಟ ವ್ಯೂಹವನ್ನೇ ರಚಿಸಿದರು. ರಚಿಸಿದನಾಚಾರ್ಯ ಆ ಚಕ್ರವ್ಯೂಹವ ರಚಿಸಿದನಾಚಾರ್ಯ ಆ ಚಕ್ರವ್ಯೂಹವ ಯೋಚನೆ ಮನಕಿದು ವ್ಯಾಕುಲ ಗುಳಿಬೋದು. ಯೋಚನೆ ಮನಕಿದು ವ್ಯಾಕುಲ ಗುಳಿಬೋದು. ರಚಿಸಿದನಾಚಾರ್ಯ ಆ ಚಕ್ರವ್ಯೂಹವ ಸಮರ ವಿರಾಪಾರ್ಥ
ಸಂಶಬ್ದ ಕರಲು ಸಮರವೆಸಗಲು ಹೋಗಿಹನು. ಸಮರವೆಸಗಲು ಹೋಗಿಹನು. ರಚಿಸಿದನಾಚಾರ್ಯ ಆ ಚಕ್ರವ್ಯೂಹವ, ಆ ಚಕ್ರವ್ಯೂಹವ, ಆ ಚಕ್ರವ್ಯೂಹವ. ಇದು ಚಕ್ರವ್ಯೂಹವಲ್ಲ, ಆಚಾರ್ಯರು ಕಪಟ ವ್ಯೂಹವನ್ನೇ ರಚಿಸಿದರು. ಅತ್ತ ಕಡೆ ಅರ್ಜುನನು ಸಂಶಪ್ತಕರೊಡನೆ ಯುದ್ಧದಲ್ಲಿ ತೊಡಗಿದ್ದರಿಂದ. ಧರ್ಮರಾಜ ಆ ಚಕ್ರವ್ಯೂಹವನ್ನು ಈ ಪರಕ್ರಮಶಾಲಿಯಾದ ನಾಶಗೊಳಿಸುವುದು ಏತಕ್ಕೆ ಚಿಂತಿಸುವುದು? ಎಲ್ಲಿಯವರೆಗೆ ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನವಿದೆಯ, ಅರ್ಜುನನ ಕೈಯಲ್ಲಿ ಗಾಂಧಿ ಧನಸ್ಸು ವಜ್ರದೇಶಿಯಾದ ಈ ವಿಮನ ಕೈಲಿ ಗದೆ ಇದೆಯ, ಅಲ್ಲಿಯವರೆಗೆ ಇಂತಹ ಕೋಟಿ ಚಕ್ರ ಯುಗಗಳು ಪಾಡೇನು. ಕವದ ಬಕ್ಕಕ್ಕೆ ಎಂದು ಜಯವು ದೊರೆಯಲಾರದು, ಸತ್ಯ ಬಕ್ಕಕ್ಕೆ ಈ ಗದೆಯು ಶಕ್ತಿಯ ಬ್ರಹ್ಮಾಂಡನ ಸೂರ್ಯಗೊಳಿಸೋದಕ್ಕೆ ಸಮರ್ಥವಾಗಿರೋದು. ಅಪ್ಪಡಾಗಲಿ ಅನ್ನೋಷ್ಟರಲ್ಲಿ ಸತ್ಯ ಈಗವನ್ನು ಬೇಧಿಸಿ ಅವರನ್ನು ದಯವನ್ನೇ ಸಾಧಿಸುವುದು. ಭಯಂಕರ ನೆನೆಸಿ ಹಿಂಬಲೀನಿ ಅವನವನು ತೋರುತ್ತೆ ಸದಬದಿಯುವೆ. ಭಯಂಕರ ನೆನೆಸಿ ಹಿಂಬಲೀನಿ ಅವನವನು ತೋರುತ್ತೆ ಸದಬದಿಯುವೆ. ಅಣಿಗಣಿದು ರಣದೊಳಗೆ ಕ್ಷಣಿಸುವನು ನಾನಿಲ್ಲ, ಅಣಿಗಣಿದು ರಣದೊಳಗೆ ಕ್ಷಣಿಸುವನು ನಾನು. ಈ ನಿಮದ ಯಾರಿಗೂ ಓ ಪುರುಷ ಯೋಧನ ನೀವದಲೇರಿರು ಓ ಪುರುಷ ಯೋಧನ. ರಣಭಯಂಕರ ನಡೆಸಿ ರಣಸಿಂಹೀನಿ ಅವನವನು ತೋರುತ್ತೆ ಸದಬಡಿಯೇ ಸದಬಡಿಯೇ ಸದಬಡಿಯೇ. ಭೀಮ, ನಿನ್ನ ಪರಾಕ್ರಮವು ಅದ್ಭುತವಾಗಿದೆ, ಆದರೆ ಆದ್ದರಿಂದ ಈ ಸಮಯದಲ್ಲಿ ಉಪಯೋಗವೇನು? ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ಅರ್ಜುನನೊಬ್ಬನೇ ಬಲ್ಲನು. ಅವನಂತೂ ಸಂಶಪ್ತಕರೊಡನೆ ಯುದ್ಧದಲ್ಲಿ ತೊಡಗಿರುವನು. ಚಕ್ರವ್ಯೂಹವೆಂದರೆ ಅಕ್ರಾಳ ವಿಕ್ರಾಳವಾದ ಪ್ರತ್ಯಕ್ಷ ಕಾಲನ ನಿವಾಸ ಸ್ಥಳವು. ಅದನ್ನು ಭೇದಿಸಲಿಕ್ಕೆ ಸಮರ್ಥನು ಅರ್ಜುನನೇ, ಆ ವೀರಸಿಂಹನೇ. ಆದರೆ ಇಲ್ಲದಿದ್ದರೂ ಈ ಧೋನಿ ಕುಮಾರ ಸಿಂಹನು ಬೆದರಿಗೆ ನಿಂತಿರುವನು. ಸುಮ್ಮನೆ ಏತಕ್ಕೆ ಚಿಂತಿಸುವಿರಿ? ಶಶಿಕುಲ ವಿಚಾರ ಚರಲಿನಿ, ಶಶಿಕುಲ ವಿಚಾರ ಚರಲಿನಿ. ಛಲಯುಪಿತ ಸದಮುದಯುತ ಸನ್ನುತ ಶಶಿಕುಲ ವಿಚಾರ ಚರಲಿನಿ, ಶಶಿಕುಲ ವಿಚಾರ ಚರಲಿನಿ. ಸುತನಿಗೆ ವಿನೋದ ಮಗುಜ, ಸುತನಿಗೆ ವಿನೋದ ಮಗುಜ. ಛಲಯುಪಿತ ಸದಮುದಯುತ ಸನ್ನುತ ಶಶಿಕುಲ ವಿಚಾರ ಚರಲಿನಿ, ಶಶಿಕುಲ ವಿಚಾರ ಚರಲಿನಿ. ದೇವಿದಲ್ಲಿ ನೀದುರ ತುಳು ಜೋಜಿಸುವರೆ ಕಟೋಜನ, ದೇವಿದಲ್ಲಿ ನೀದುರ ತುಳು ಜೋಜಿಸುವರೆ ಕಟೋಜನ. ಶಕ್ತಿಯ ಯುಕ್ತಿಯ ಮುಕ್ತಿಯ ಮಾಡುವೆನು, ಶಕ್ತಿಯ ಯುಕ್ತಿಯ ಮುಕ್ತಿಯ ಮಾಡುವೆನು. ಇದೆಯೋ ಜನಯುಕ್ತ ಸದಮುದಯುತ ಸನ್ನುತ ಶಶಿಕುಲ ವಿಚಾರ ಚರಲಿನಿ, ಶಶಿಕುಲ ವಿಚಾರ ಚರಲಿನಿ. ನರಕೆರೆದರಿ ಹೊರಸುತ್ತಲಿಗೆ ಸರಿಯದವರು ಧರೆಯಲು, ನರಕೆರೆದರಿ ಹೊರಸುತ್ತಲಿಗೆ ಸರಿಯದವರು ಧರೆಯಲು. ಧನಂಜಯನ ಧನೋಪವನ ಗುಣಾಯುಧವ ತಿಳಿಯದೆ, ಧನಂಜಯನ
ಬಂದಿದೆ. ಯಾರು? ವತ್ಸ ಅಭಿಮನ್ಯುನೇ? ಅಗದು ಈ ಅಭಿಮನ್ಯುಗೆ ತಾವು ಆಜ್ಞೆ ನೀಡಿ ಚಕ್ರವ್ಯೂಹವನ್ನು ಭೇದಿಸಿ ಅಭಿಮನ್ಯು ಎಂಬ ನಾಮವನ್ನು ಸಾರ್ಥಕಗೊಳಿಸುವೆನು. ಲೋಕ ದುರಂಧರ ಧನುರ್ಧಾರಿ ವೀರ ಪಾರ್ಥ ಪುತ್ರರಾದ ಅಭಿಮನ್ಯುವು. ಆಹಾಹಾ, ವತ್ಸ, ನೀನು ಆ ವೀರಸಿಂಹನ ಕುಮಾರಸಿಂಹನೇ ನಿಶ್ಚಯ. ಉದಯೋನ್ಮುಖ ಭಾವಿ ರಾಷ್ಟ್ರ ಆಧಾರ ಸ್ತಂಭರೆ ಈ ಚಿಕ್ಕ ಬಾಲವೀರನ ಉತ್ಸಾಹವನ್ನು ನೋಡಿರಿ. ಕುಮಾರ, ನಿನ್ನಿ ವೀರಶ್ರೀಯ ಕೌತುಕವನ್ನು ಯಾವ ಶಬ್ದಗಳಿಂದ ಪ್ರಶಂಸಿಸಲೇ? ದೊಡ್ಡಪ್ಪ, ಚಕ್ರವ್ಯೂಹದ ವಾರ್ತೆಯನ್ನು ನಾನು ಆಗಲೇ ಕೇಳಿದನು. ಆ ಕಾಲಕ್ಕೆ ಅದನ್ನು ಭಂಗಪಡಿಸುವುದಕ್ಕೆ ನನ್ನ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದೆನು. ಆದರೆ ತಮ್ಮಪ್ಪನೆಯ ಸಲುವಾಗಿ ಆಶೀರ್ವಾದದ ಅಪೇಕ್ಷದ ಉತ್ಸಾಹದಿಂದ ಈ ಪುಣ್ಯ ಜನನ ಕಡೆಗೆ ಓಡಿ ಬಂದೆನು. ಓಂ, ಜಾಗೃತಿಯಾಗಿ ಅಪ್ಪಣೆ ಕೊಡಿರಿ. ಇದು ನಾನು ಹೊರಟೆನು. ಅಭಿಮನ್ಯು, ನೀನು ಇದ್ದಕ್ಕೆ ಹೋಗುವುದು ಇದೆ ಪ್ರಥಮ ಪ್ರಸಂಗವಿದೆ. ಆದರೇನಾಯ್ತು? ನನ್ನ ಪ್ರಥಮೋತ್ಸಾಹವನ್ನು ತಾವು ಪೂರ್ಣಗೊಳಿಸುವುದಿಲ್ಲವೇ? ಚಕ್ರವ್ಯೂಹವನ್ನು ಭೇದಿಸುವುದು ಬಹಳ ಕಠಿಣ ಕಾರ್ಯವದು. ಆ ಗುಪ್ತವಿದ್ಯೆ ಅದೆಲ್ಲವನ್ನು ನಾನು ಚೆನ್ನಾಗಿ ಬಲ್ಲೆನು. ನನ್ನ ಪುಣ್ಯಶೀಲ ಮಾತೆಯ ಗರ್ಭಕೋಶದಲ್ಲಿರುವಾಗಲೇ ಆ ವಿದ್ಯೆಯನ್ನು ನಮ್ಮ ತಂದೆಯ ಮುಖದಿಂದ ಕೇಳಿರುವೆನು. ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡುವುದು ನಿನಗೆ ಗೊತ್ತಿದ್ದರೂ ಮರಳಿ ಬರುವುದನ್ನು ನೀನು ಅರಿತವನಲ್ಲ. ಅದೇನು ಮಹಾವಿದ್ಯೆ! ಒಳಗೆ ಹೋದ ಮೇಲೆ ಹೊರಗೆ ಬರುವುದೇನು ಕಠಿಣವಲ್ಲ? ಯಾವುದೊಂದು ವಿಷಯದ ಅಪೂರ್ವ ಜ್ಞಾನವು ಘಾತಕವಿರುವುದು. ಅಭಿಮಾನಿಯು ನಿನಗೆ ಯುದ್ಧವೆಂದರೆ ಹುಡುಗರ ಆಟವೋ ಹೇಗೆ? ಆಟವಲ್ಲದೆ ಮತ್ತೇನು? ವೀರ ಕ್ಷತ್ರಿಯ ಕುಮಾರನಿಗೆ ಇಂಥ ಆಟವೇ ರುಚಿಸುವುದು. ಈ ಕತ್ತಿಯಿಂದ ಶತ್ರುಗಳ ಮುಂಡಗಳನ್ನು ಏಕೆ ಆಕಾಶದಲ್ಲಿ ಆರಿಸುವನೆಂಬುದನ್ನು ನೀವೇ ನೋಡಿರಿ. ನೀವೇಕೆ ಆ ಶತ್ರುಗಳು ಕೂಡ ಆಶ್ಚರ್ಯ ಚಿಕ್ಕಿತರಾಗುವಂತೆ ಮಾಡುವೆನು. ಆದರೆ ಇಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ನಿನ್ನ ವಯಸ್ಸು ಚಿಕ್ಕದಾಗಿದೆ. ದೊಡ್ಡಪ್ಪ, ಅರಣ್ಯದಲ್ಲಿ ಸಿಂಹದ ಮರಿಯು ಯಾವತ್ತೂ ಕಾಡು ಮೃಗಗಳನ್ನು ಕೂಡ ಹಣ್ಣಿಗೆ ತರುವುದಲ್ಲ. ಈ ನಿನ್ನ ಆಟವನ್ನು ನೋಡಿದರೆ ಬಹಳ ಹೊತ್ತಿಗೆ ನೆನೆಸುವುದು ನನಗೆ. ಮಗು, ಪ್ರಸಂಗವು ಕಠಿಣವಿದೆ. ಇಲ್ಲದ ದುರಾಗ್ರಹವನ್ನು ಮಾಡಬೇಡ. ಈ ನಕಲನು ಸಹದೇವನು, ಅಗ್ರಜನಾದ ಭೀಮನು, ಇಂತಹರು ಒಬ್ಬರಿಗಿಂತ ಒಬ್ಬರು ಬಲಾಢ್ಯದಾರ ವೀರರು ಇರುತ್ತಿರಲು ನಿನ್ನಂತಹ ಕೋಮಲ ಹುಡುಗನನ್ನು ಯುದ್ಧಕ್ಕೆ ಕಳಿಸಿದರೆ ನಾವು ಲೋಕನಿಂದಿಗೆ ಗುರಿಯಾಗಬೇಕು. ಆದರೆ ಪ್ರತಿಜ್ಞೆ ಮಾಡಿದಂತೆ ನಾನು ಚಕ್ರವ್ಯೂಹವನ್ನು ಭೇದಿಸದಿದ್ದರೆ ನಾನು ಲೋಕನಿಂದಿಗೆ ಗುರಿಯಾಗಬೇಕಲ್ಲವೇ? ದೊಡ್ಡಪ್ಪ, ಅದೇನಿಲ್ಲ. ನನ್ನ ಬಾಹುಗಳು ಬಹಳ ಸುರುಳವಾಗುತ್ತಿರುವವು. ನನ್ನ ಮೈಯೊಳಗಿನ ರಕ್ತವು ಕೇರುವುದಕ್ಕೆ ಪ್ರಾರಂಭಿಸಿತು. ಚಕ್ರವ್ಯೂಹವನ್ನು ಸೆದೆ ಬಡಿಯುವುದಕ್ಕೆ ನನ್ನ ಮನಸ್ಸು ಬಹಳ ಉತ್ಕಂಠಿತವಾಗಿರುವುದು. ಹೋ, ಜಾಗೃತಿಯಾಗಿ ಅಪ್ಪಣೆ ಕೊಡಿರಿ. ಇದು ನಾನು ಹೊರಟೆನು. ಅಭಿಮಾನದಲ್ಲಿ ಅಭಿಮಾನಿನ ಪಾತ್ರತನಯನು ಅಭಿಮಾನದಲ್ಲಿ ಅಭಿಮಾನಿನ ಪಾತ್ರತನಯನು ವಿಪ್ರನಿರ್ಮಿತ ಚಕ್ರಯುಗವ ಭೇದಿತರಂತೆ ಜನ್ಮದಾಯಿದೆ. ವಿಪ್ರನಿರ್ಮಿತ ಚಕ್ರಯುಗವ ಭೇದಿತರಂತೆ ಜನ್ಮದಾಯಿ ಅತಿರತರೆಲ್ಲರೂ ಬದಿಸುತ್ತಲಿರಲು ಸಾರ್ಥಕಗೊಳಿಸುವೆ ಎನ್ನಯ ಬಾಳಲು ಸಾರ್ಥಕಗೊಳಿಸುವೆ ಎನ್ನಯ ಬಾಳು ಸಾರ್ಥಕತೆಯಲ್ಲ ಅಭಿಮಾನದಲ್ಲಿ ಅಭಿಮನ್ಯುವಿನ ಸಾರ್ಥಕತೆಯಲ್ಲ. ಇದಾ ದೊಡ್ಡಪ್ಪ, ನಾನು ಹೊರಟೆ. ನಾನು ನನ್ನ ಮುದ್ದು ಕುಮಾರನೇ ಚಕ್ರವ್ಯೂಹವನ್ನು ಬೇಸುವುದಕ್ಕೆ ಹೊರಟರೆ ಅಗದು ಅಮ್ಮ, ನಿನ್ನಂತಹ ವೀರ ಮಾತೆಯ ಪವಿತ್ರ ಉದರದಲ್ಲಿ ಜನಿಸಿ ಅವಳ ಹಾಲು ಕುಡಿದು ಬೆಳೆದಂತಹ ಈ ಭಾಗ್ಯಶಾಲಿಯಾದ ಅಭಿಮನ್ಯುವೆ ಚಕ್ರವ್ಯೂಹವನ್ನು ಬೆಳೆಸುವುದಕ್ಕೆ ಹೊರಟಿರುವನು. ಅಮ್ಮ, ನನ್ನ ಅಂಗದಲ್ಲಿ ಪರಾಕ್ರಮದ ರಕ್ತವು ಕುಡಿಯಲಿಕ್ಕೆ ಅದಕ್ಕೆ ಸರಿಯಾದ ಪರಾಕ್ರಮವನ್ನು ತೋರಿಸದಿದ್ದರೆ ಪ್ರಯೋಜನವೇನು ತಾಯಿ? ಅಮ್ಮಯ್ಯ, ಏನೇ ವೇಷವು ಮಗುವೆ, ನಿನ್ನ ಅಂಗದಲ್ಲಿ ದೇವರ ಸತ್ಯವು
ದೈತ್ಯರ ಬಲವು ಸಂಚರಿಸುವಂತೆ ಕಾಣುವುದು. ಆದರೆ ಇಂಥ ಆಟಕ್ಕೆ ನಾನೆಂದಿಗೂ ಅವಕಾಶ ಕೊಡತಕ್ಕವಳಲ್ಲ ಭಾವನೆ. ಅಮ್ಮ, ಅವನನ್ನು ಸಮಾಧಾನ ಪಡಿಸುವುದು ನಮ್ಮಿಂದ ಸಾಧ್ಯವೇ? ನೀವೇನಾದರೂ ಬುದ್ಧಿಯನ್ನು ಹೇಳಿರಿ. ಕುಮಾರ, ಇನ್ನ ನಿನ್ನ ತುಟಿಯ ಮೇಲೆ ಗೆಲ್ಲು ಕೂಡ ಒಣಿಗಿಲ್ಲ. ಬೇಡ ಬೇಡ ಆಟ ಕುಮಾರ, ಹೋಗುವೆ. ಇನ್ನ ನಿನ್ನ ತುಟಿಯ ಮೇಲೆ ಗೆಲ್ಲು ಕೂಡ ಒಣಗಿಲ್ಲ. ಈಗ ತಾನೇ ಮೊನ್ನೆ 15 ವರ್ಷಗಳ ತುಂಬಿ 16ರಲ್ಲಿ ಬಿದ್ದಿದೆ. ಅಮ್ಮ, ನನ್ನ ವಯಸ್ಸು ಚಿಕ್ಕದಾದರೂ ಪರಾಕ್ರಮವು ಅದ್ಭುತವಾಗಿದೆ. ಗ್ರಾಮ ದೇವತೆ ಕೋಲದಂತೆ ಶರೀರವನ್ನು ಪುಷ್ಟವಾಗಿ ಬೆಳೆಸಿ ಹೇಳಿ ಹೋಗಿ ಮನೆಯಲ್ಲಿರುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಪ್ರಖರವಾದ ತೇಜಸ್ಸಿನಿಂದ ಜಗತ್ತನ್ನು ಪ್ರಕಾಶಿಸಿ ಅಕಾಲದಲ್ಲಿಯೇ ಪತನವಾಗುವ ನಕ್ಷತ್ರದಂತಹ ಜೀವನವೇ ನನಗೆ ಧನ್ಯವೆಂದೆನಿಸುವುದು. ಅಮ್ಮ, ಗಮಗಮಿಸುವ ಪುಷ್ಪಗಳು ವೃಕ್ಷದಿಂದ ಬಹು ಜಾಗೃತಿಯಾಗಿ ಕಳಚಿ ಬೀಳುವವು, ಆದರೆ ಲೋಕಕ್ಕೆ ಆನಂದವನ್ನು ಕೊಡುವವು. ಸತ್ ಕೃತ್ಯದಿಂದಲೇ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ನನ್ನ ಸತ್ಕೀರ್ತಿ ಸುಗಂಧವು ಲೋಕದಲ್ಲಿ ಪಸರಿಸಿದ ಮೇಲೆ ನನಗೆ ಮರಣ ಬಂದರೂ ಅಮ್ಮ ಬಿಡು, ನನ್ನನ್ನು ತಡೆಯಬೇಡ. ಮಗುವೆ, ಈಗೇಕೆ ಅಬದ್ಧವು ಮಾತನಾಡಬೇಡ. ದೇವಿ ಜಗದಾಂಬೆ ಆ ಮಂಗಳವಾಗಲಿ. ಅಮ್ಮ, ನೀನು ನನ್ನ ಮರಣಕ್ಕೆ ಭಯಪಡುವೆಯಾ? ರಣಾಂಗಣದಲ್ಲಿ ಕಾದುತ್ತಾ ನನಗೆ ಮರಣ ಬಂದರೆ ನನ್ನ ಸಮಾನ ಭಾಗ್ಯಶಾಲಿಯು ನಾನು. ನಗುತ್ತಾ ಸ್ವರ್ಗದ ಸಿಂಹಾಸನವನ್ನೇ ಇರುವೆನು ಮತ್ತು ಆತ್ಮೋದ್ಧಾರದ ಜೊತೆಗೆ ಪಿತೃಕುಲವನ್ನು ಉದ್ಧರಿಸುವೆನು. ಅಭಿಮನ್ಯುವೆಂಬ 4 ಅಕ್ಷರಗಳನ್ನು ಚಿರಂಜೀವಿ ಮಾಡುವೆನು ತಾಯಿ. ಮಗುವೆ, ಬೃಹಸ್ಪತಿ ರಸ ಮಾಡಿಯು ನಿನ್ನ ತುಟಿಯ ಮೇಲೆ ಅವತರಿಸಿತು. ಈ ರಾತ್ರಿ ಈ ರಸವು ರೋಮದಲ್ಲಿ ಸಂಚರಿಸಿತು. ಅಮ್ಮ, ಬೇಡ, ನನ್ನನ್ನು ನಿರ್ಬಂಧಿಸಬೇಡ. ನನ್ನ ಮನಸ್ಸು ಬಹಳ ಉತ್ಕಂಠಿತವಾಗಿರುವುದು. ವಿಜಯಶ್ರೀಯನ್ನು ಸಂಪಾದಿಸಿ ಸಂತೋಷದಿಂದ ನಾನು ನಿನ್ನನ್ನು ಜಾಗೃತಿಯಾಗಿ ಕಾಣಬಂದಿರುವೆನು. ಅಮ್ಮ, ನನ್ನ ಧೈರ್ಯವನ್ನು ಕುಗ್ಗಿಸಬೇಡ. ನಾನು ವೀರಕುಮಾರನಲ್ಲವೇ? ತ್ರೈಲೋಕ ದುರಂಧರ ಧನುರ್ಧಾರಿ ವೀರ ಪುತ್ರನಾದ ಅಭಿಮನ್ಯುವಲ್ಲವೇ? ಹಾಗಾದರೆ ಆ ಶ್ರೇಷ್ಠ ಕುಲದಲ್ಲಿ ಜನಿಸಿದ ವೀರಕುಮಾರನಿರುವೆ. ಹಾಗಾದರೆ ನನ್ನ ಶ್ರೇಷ್ಠ ಕುಲಕ್ಕೆ ಒಪ್ಪುವಂತಹ ಶ್ರೇಷ್ಠ ಕಾರ್ಯ ಮಾಡುವುದು ನನಗೆ ಭೂಷಣವಲ್ಲವೇ? ಯಾವನು ಮನೆತನದ ಪ್ರತಿಷ್ಠೆಯನ್ನು ಕುಲದ ಕೀರ್ತಿಯನ್ನು ಬೆಳೆಸುವನು ಅವನೇ ನಿಜವಾದ ಪುತ್ರನು. ಸತ್ತರೆ ವೀರನಾದ ನಾನು ಸಮರಾಂಗಣದಲ್ಲಿ ಸಾಯುವೆನು. ಇದೇ ನನ್ನ ಪುಣ್ಯ ಸಂಕಲ್ಪವು. ಬಿಡು, ಪುತ್ರನ ಕರ್ತವ್ಯದ ಮಾರ್ಗವನ್ನು ಕಲಿಯುವುದು ನಿನಗೆ ವೀರಮಾತೆಯಾದ ನಿನಗೆ ಶೋಭಿಸುವುದಿಲ್ಲ. ಅಮ್ಮ, ನೀನು ವೀರಮಾತೆ ಅಲ್ಲವೇ? ಹಾಗಾದರೆ
ಬಾಲನೆಂಬ ಮೋಹ ಮಮತೆಯ ಬಿಡು ಮಾತೆ ಬಾಲನೆಂಬ ಮೋಹ ಮಮತೆಯ ಬಿಡು ಮಾತೆ ಬಾಲನಲ್ಲೋ ರಿಪುಗಾಲಾಂತಕನೋ ಬಾಲನಲ್ಲೋ ರಿಪುಗಾಲಾಂತಕನೋ ಕೊಡುಯನಗಾನೆಯ ಜನಿತವ ಬಿಡುನಿ ಭಯವ ನೀಡು ಅಭಯವ ಕೊಡುಯನಗಾನೆಯ ಜನನಿತವ 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 ಕುಮಾರ, ನಿನ್ನ ಕಟ್ಟವ ಕಸುವದ್ದಿ ಅಡ್ಡವಾಗಿ ಬರುವುದಲ್ಲ, ಆದರೆ ಅಂತಃಕರಣಮಾಯವಾದ ಅಡ್ಡವಾಗಿ ಬರುವುದು. ನಿನ್ನ ತೇಜಸ್ವಿಯಾದ ಬಾಲಬುದ್ಧಿಯನ್ನು ಕೊಂಡಾಡಲಿ, ಅಥವಾ ಈ ಪ್ರಸಂಗವನ್ನು ನೋಡಿ ನಾನು ಹೋಗು ಮಗುವೆ ಹೋಗು. ಈ ವೀರ ಮಾತೆಯಾದ ಸುಭದ್ರೆಯು ತನ್ನ ವೀರ ಕುಮಾರನ ಯಥಾಮಾರ್ಗವನ್ನು ಎಲ್ಲ ನಮ್ಗೆ ಹೆಂಗೆ ಕಂಠ ಚೆನ್ನಾಗಿದೆ. ಮಗುವೆ ನಿಮ್ಮಲ ಕೊಲ ಬಾಲ ರವಿಗೆ ಹೋಗು ಪರಾಕ್ರಮಿಗೆ ಸಮರಕ್ಕೆ ಹೋಗು ಪರಾಕ್ರಮಿಗೆ ಮಗುವೆ ನಿಮ್ಮಲ ಕೊಲ ಬಾಲ ರವಿಗೆ ಹೋಗು ಪರಾಕ್ರಮಿಗೆ ಸಮರಕ್ಕೆ ಹೋಗು ಪರಾಕ್ರಮಿಗೆ ತೋರು ತೌಯ ವೈರಿ ಕರವ ತೋರು ತೌಯ ವೈರಿ ಕರವ ನಾಶಗೊಳಿಸಿ ಕನಯ ನಾಶಗೊಳಿಸಿ ಕನಯ ಸಮರಕ್ಕೆ ನರಾತಲದಿನಿ ಮಗದೊಡಗವ ನರಾತಲದಿನಿ ಮಗದೊಡಗವ ನೈದು ಕುಲೋದಾರ ನೈದು ಕುಲೋದಾರ ಮಗುವೆ ನಿಮ್ಮಲ ಕೊಲ ಬಾಲ ಹೋಗು ಪರಾಕ್ರಮಿಗೆ ಸಮರಕ್ಕೆ ಹೋಗು ಪರಾಕ್ರಮಿಗೆ ಮಗುವೆ ಆಹಾ ಅಮ್ಮ, ನಿಮ್ಮ ಶಬ್ದಗಳಿಂದ ಉತ್ಸಾಹವು ಉಕ್ಕೇರಿತು. ಕಡಪ ತಾಯಿಯ ಮಂಗಲಕರವಾದ ಆಶೀರ್ವಾದ ಛತ್ರವು ನನಗೆ ಲಭಿಸಿತು. ಓಂ ಜಾಗ್ರತೆಯಾಗಿ ಅಪ್ಪಣೆ ಕೊಡಿರಿ. ತಂದೆಯವರು ಈ ಕಾಲಕ್ಕೆ ಇಲ್ಲಿ ಇಲ್ಲದಿದ್ದರೂ ನಾವು ಮಾಡುವ ಆಶೀರ್ವಾದವೇ ಅವರದು. ತಮ್ಮ ಆಶೀರ್ವಾದ ಬಲದಿಂದ ಛತ್ರಗಳ ರಕ್ತಾಭಿಷೇಕವನ್ನು ಮಾಡುವುದಕ್ಕೆ ಹೊರಟಿದ್ದರು. ಓಂ ಹೆಚ್ಚಾಗಿ ನನ್ನನ್ನು ತೊಂದರೆ ಪಡಿಸಬೇಡಿರಿ. ಈ ಸಮಯಕ್ಕೆ ಬಾಲನು ಇವನು ಕೂಳರ ಬಳಿಗೆ ಕಾಳದ ಚಂದನಗಳು ಹಲಿ ಬಾಲನು ಇವನು ಕೂಳರ ಬಳಿಗೆ ಕಾಳದ ಚಂದನಗಳು ಹಲಿ ಮುಂದೆ
ಬಾಲನು ಇವನು ಉಳ್ಳರ ಬಳಿಗೆ ಕಾಳಗಕ್ಕೆ ಸ್ವಪ್ನಗಳು ಹಲಿ. ಕುಮಾರ, ಈ ಸಮಯಕ್ಕೆ ನನಗೆ ಇಷ್ಟವ್ಯಾವುದು ಅನಿಷ್ಟವ್ಯಾವುದು ಇದೇ ತಿಳಿಯದಂತ ಇದೆ. ಕುಮಾರ, ನಿನಗೆ ಅಖಂಡ ವಿಜಯವಾಗಲಿ. ಭೀಮ, ನಕುಲ, ಸಹದೇವರೇ, ನೀವು ಇವನ ಜೊತೆ ಹೋಗಿರಿ. ಬೇಗನೆ ಸಿದ್ಧತೆಯನ್ನು ಮಾಡಿರಿ. ಅತ್ತಿಗೆ ಚಿಲ ಮಾತ್ರವೂ ಯೋಚನೆ ಮಾಡಲಾಗಿದೆ. ಈ ಸಿಂಹದ ಮರಿಯು ಸಂರಕ್ಷಣೆಗಾಗಿ ಇದೇ ನೋಡಿ ಈ ವಿಮನು ತನ್ನ ಕಂಡ ಮಾತ್ರ ಗುರ್ತು ಮಾಡುವನು. ಯಾವುದು ಎತ್ಕೊಡು. ಅತ್ತಿಗೆ ನೀವು ಚಿರ ಮಾತ್ರವು ಯೋಚನೆ ಮಾಡಲೇಬೇಡಿ. ಈ ಸಿಂಹದ ಮರಿ ಸಂರಕ್ಷಣೆಗಾಗಿ ನಿಧಾನೋಡು ಈ ಕಂಡ ಸಾಮರ್ಥ್ಯ ವೆಚ್ಚ ಮಾಡುವೇನು. ಕಂದ, ಸ್ವಲ್ಪ ತಾಳು. ನಾನೊಮ್ಮೆ ನಿನ್ನ ಸರಿಯಾದ ಮುದ್ದನ್ನು ತೆಗೆದುಕೊಳ್ಳ. ಅಮ್ಮ, ಇನ್ನು ಮೇಲೆ ನೀನು ಬೇಕಾದಷ್ಟು ಮುದ್ದು ತೆಗೆದುಕೋ. ಈ ದಿವಸ ಅಭಿಮನ್ಯು ಚಕ್ರಯುಗವನ್ನು ಭೇದಿಸಿ ತನ್ನ ಕೀರ್ತಿಯನ್ನು ಜಗತ್ತಿನಲ್ಲಿ ಸಾರ್ಥಕಗೊಳಿಸತಕ್ಕವನೇ. ಅಮ್ಮ, ವೀರಶ್ರೀಯ ಮಂಗಲೋತ್ಸವದಿಂದ ವಿರಾಜಮಾನನಾದ ಈ ನಿನ್ನ ಕುಮಾರನು ನಿನಗೆ ಕೊನೆಯ ನಮಸ್ಕಾರಗಳನ್ನು ಮಾಡುವನು. ಅಮ್ಮ, ನಾನಿನ್ನು ಬರುವೆನು.
ಪಾರೋಗಾಣಿತ ಪರಮಾತ್ಮ ಬಯಸುವ ತುಸಾತಾಡಿ ಮತ್ತದು ನಿನ್ನ ತುದಿಯ ಮೇಲೆ ಜಲ್ಲನ್ನು ಎಚ್ಚೆತ್ತವಾಗಿ ಸೆವುತ್ತೇನೆ. ನೆರವರ ಕಂಠೀರವ ಪ್ರಭುವರ ನೆರವರ ಕಂಠೀರವ ಪ್ರಭುವರ ವೀರತಿ ರಣಗಭೀಕರೋ ವೀರತಿ ರಣಗಭೀಕರ ಧುರಂತ ಮರ ಭಿತ್ತಿಗಲ್ಹದಮರೋ ಧುರಂತ ಮರ ಭಿತ್ತಿಗಲ್ಹದಮರೋ ಈ ಭೀಮನಿಗೆ ಸಬೈಗನರೋ ಈ ಭೀಮನಿಗೆ ಸಬೈಗನರೋ ನೆರವರ ಕಂಠೀರವ ವೀರತಿ ರಣಗಭೀಕರೋ ಭೀಕರೋ ಭೀಕರೋ ಆಯ್ತು ಅಪ್ಪ ನಾವಿನ್ನ ಹೋಗಿ ಬರುತ್ತೇವೆ, ಆಶೀರ್ವಾದ ಮಾಡಿ. ನಿಮಗೆ ವಿಜಯವು ಸಾರ್ಥಕವಾಗಲಿ. ನನ್ನ ಸ್ವಾಮಿಯವರು ಯುದ್ಧದ ವಿಚಾರವನ್ನು ಹೋದವರು ಇನ್ನೂ ಬಾರಲೇ ಇಲ್ಲವಲ್ಲ, ಏನು ಮಾಡಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ
ಕಾರಣ புகைகள் மத் பிரபல பிரதாப இடையாக்னி ஜோலையோ ಭಗದಗಿಸುತ್ತಿರುವ ಭುವನೈಕ ಭೀಕರನಾದಿ ಭಗಗಂಧರ್ವ ಸುಪರ್ವ ಸಿದ್ಧ ಕುಲಮಂ ಹೇಳುತ್ತಲಿದ್ದೊಡೆ ಭಗಗಂಧರ್ವ ಸುಪರ್ವ ಸಿದ್ಧ ಕುಲಮಂ ಹೇಳುತ್ತಲಿದ್ದೊಡೆ ಈ ಪಾತ ಕುಮಾರಂಗದಗಾರು ಸಾಟೇ ಎಲೈ ಪ್ರೇಮದ ದೇವದೇವನೇ, ತರುಣ ಜೀವಿಗಳ ಮೇಲೆ ನಿನ್ನ ಅಧಿಕಾರವನ್ನು ಎಷ್ಟು ಬಲವಾಗಿ ನಡೆಸುವೆ. ಕರ್ತವ್ಯದ ಕಠೋರ ಮನಸ್ಸಿನಿಂದ ರಣಭೂಮಿಯ ಕಡೆಗೆ ಚಲಿಸಿದ ಈ ನನ್ನ ಪಾದಗಳು ಪ್ರೇಮ ಪಾಶಕ್ಕೆ ಸೋತು ಹಿಂತಿರುಗಿದವು. ಪ್ರಿಯಕರನನ್ನು ಪ್ರೇಮ ಪಾಶದಿಂದ ಕಟ್ಟುವುದಕ್ಕೆ ಸಿದ್ಧಳಾದ ನನ್ನ ಮುದ್ದಿನ ಪ್ರಿಯರಮಣಿಯೇ. ಪ್ರಾಣೇಶ್ವರ ಸ್ವಾಮಿ, ನೀವು ಬಂದಿರಾ? ನೀವು ಖಂಡಿತವಾಗಿಯೂ ಬರುವಿರೆಂದು ನನಗೆ ನಂಬಿಕೆ ಇತ್ತು ಸ್ವಾಮಿ. ನೀವು ಹೀಗಲಾದರೂ ಬಂದಿರಲ್ಲ. ನಾನು ನಿಮಗೋಸ್ಕರವಾಗಿಯೇ ನಾನು ಈ ಜೋಪಾನವಾಗಿ ಈ ಹಾರವನ್ನು ಹೀಗೆ ಅರ್ಧಕ್ಕೆ ಸಾಕು ಮಾಡು ಸ್ವಾಮಿ. ಇದೇನಿದು ಇಂತಹ ಹುಡುಗಾಟ? ಈ ಹಾರವನ್ನು ನಾನು ಪೂರ್ತಿ ಮಾಡುವುದಲ್ಲೂ ನಿಮಗೆ ಇಚ್ಛೆ ಇಲ್ಲವೇನು? ನನ್ನ ಇಚ್ಛೆ ಅಲ್ಲ, ಭವಿತವ್ಯತೆ ಇಚ್ಛೆಯೇ ಕಠೋರವಾಗಿದ್ದರೆ ಅದಕ್ಕೆ ನೀನೇನು ಮಾಡುವೆ? ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ ಸ್ವಾಮಿ? ನಿಮ್ಮ ಮಾತುಗಳೊಂದು ನನಗೆ ತಿಳಿಯದಾಗಿದೆಯಲ್ಲ ಸ್ವಾಮಿ. ಸ್ವಾಮಿ, ಸ್ವಲ್ಪ ತಾಳಿ. ಮೊದಲು ಈ ಸುಂದರವಾದ ಕಮಲದ ಅರಳು ಮಗ್ಗನ್ನು ಚಂಪಿಸೋಣ, ಆಮೇಲೆ ಆ ಮಗ್ಗುಗಳ ವಿಚಾರವು. ಸ್ವಾಮಿ, ಈ ಕುಸುಮ ಮಾಲೆಗಳು ನಿಮ್ಮ ಕೈಗಳಿಂದ ಬಾಡಿ ಹೋಗುವುದಿಲ್ಲವೇನು? ಮೊದಲು ನನಗೆ ಈ ಮಂಚದ ಮೇಲೆ ಕೂಡುವುದಕ್ಕೆ ಸಮಯವಿಲ್ಲ. ಅಲ್ಲದೆ ಈ ನಿನ್ನ ಹೃದಯದ ಮಂಚದ ಮೇಲೆ ನನಗೆ ಸ್ಥಿರವಾದ ಅಧಿಷ್ಠಾನವು ದೊರೆಯುತ್ತಿರುವುದಲ್ಲವೇ? ರಣಮಂಚದ ಮೇಲೆ ಕುಳಿತು ಶೃಂಗಾರ ವಿಲಾಸದ ಹಾಡುಗಳನ್ನು ಆಡುತ್ತಾ ವಿಜಯಶಾಲಿಯಾಗಿ ಬಂದ ವೀರ ಪುರುಷರಿಗೆ ಇಂತಹ ಮಂಗಲಕರವಾದ ರಮಣೀಯರು ಅರ್ಪಿಸಿದರೆ ಅದು ಭೂಷಣವು. ಕೊಡು, ನನಗೆ ಆನಂದದಿಂದ ಒಪ್ಪಿಗೆಯನ್ನು ಕೊಡು. ನಾನು ನಿನ್ನನ್ನ. ಸ್ವಾಮಿ, ಬೇಡ ಸ್ವಾಮಿ, ಬೇಡ. ಇಂತಹ ಕಠೋರವಾದ ಮಾತುಗಳನ್ನು ನನಗೆ ಸಹಿಸದು ಸ್ವಾಮಿ. ದಯಮಾಡಿ ಇಂತಹ ಮಾತುಗಳನ್ನು ಆಡಬೇಡಿ ಸ್ವಾಮಿ. ಪ್ರಿಯೆ, ಪ್ರಸನ್ನ ಮನಸ್ಸಿನಿಂದ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಟ್ಟು ರಣೋತ್ಸಾಹವನ್ನು ವೃದ್ಧಿಗೊಳಿಸದೆ ನಿರುತ್ಸಾಹಿಯನ್ನಾಗಿ ಮಾಡಿವೆಯಾ? ಉಚ್ಚಿ ಒರಿಸು, ಅಚ್ಚುಗಳನ್ನು ಒರಿಸು. ಆ ಸನ್ಮುಖದಿಂದ ನನ್ನ ಒಂದು ಸಲ ನನ್ನ ಕಡೆಗೆ ನೋಡಿ ಆದರೂ ನೋಡು. ಪ್ರಾಣೇಶ್ವರ, ಇಂತಹ ದುಃಖದ ಅಶ್ರುಗಳನ್ನು ನನ್ನಿಂದ ಹೇಗೆ ತಡೆಯಲು ಸಾಧ್ಯ ಸ್ವಾಮಿ? ಉತ್ತರೇ, ರಮಣೀಯರ ನೇತ್ರಗಳು ಆನಂದಾಶ್ರುಗಳಿಂದ ತುಂಬಿದರೆ ವೀರ ಪುರುಷರ ಅಂಗದಲ್ಲಿ ಪರಾಕ್ರಮದ ರಕ್ತವು ಕುದಿಯಲಿಕ್ಕೆ ಎತ್ತುವುದು. ಆದರೆ ಇಂತಹ ದುಃಖಕರವಾದ ನೇತ್ರಗಳಿಂದ ವೀರರ ವೀರ ವೃತ್ತಿಯು ನಿರ್ವೀರ್ಯವಾಗಿ ಹೋಗುವುದು. ಜಾಗೃತಿಯಾಗಿ ನನಗೆ ಅನುಮತಿಯನ್ನು ಕೊಡು ಸ್ವಾಮಿ. ನನ್ನ ಮನಸ್ಸಿನಲ್ಲಿ ದುಃಖದ ಮಾತುಗಳನ್ನು ನನಗೆ ತಡೆಯಲು ಸಾಧ್ಯವಿಲ್ಲ. ಆದರೂ ಈ ನನ್ನ ದುಃಖವನ್ನು ತಡೆದು ನಾನು ನಿಮ್ಮಲ್ಲಿ ಉಚ್ಚರಿಸಿದಂತಿರದಂತಾಗಿದೆ ಸ್ವಾಮಿ. ಬಾ 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 ನನ್ನ ಮುದ್ದು ಜೀವವೇ, ಹೃದಯವು ಒಂದು ಬಾ ನನ್ನ ಮುದ್ದು ಜೀವವೇ, ಹೃದಯವು ಒಂದಲಿ. ಪ್ರಣಯ ರಂಗದಲ್ಲಿ ಮನಸ್ಸು ರಮಿಸಲಿ. ಪ್ರತಿ ಒಂದು ರಕ್ತವಾಹಿನಿಗಳಲ್ಲಿ ವೀರ ಶ್ರೇಯ ಉಕ್ಕೇರಿದರೂ ಅಂತಃಕರಣದ ಪ್ರದೇಶದಲ್ಲಿ ಪ್ರೇಮದ ಮಧುರ ಸಂಗೀತವು ತುಳಿದಾಡುತ್ತಿರುವುದು. ಬಾ ಬಾ, ಈ ನಿನ್ನ ವಿಶಾಲವಾದ ಬಾಲದರ್ಪಣದಲ್ಲಿ ನನ್ನ ಭಾಗ್ಯೋದಯದ ಪ್ರತಿಬಿಂಬವನ್ನು ನೋಡುತ್ತೇನೆ. ಈ ಹೂವಿನ ತೋಟದಲ್ಲಿ ನವ ಮಲ್ಲಿಗೆ ಹರಳುತ್ತಿದೆ. ತೋಟದಲ್ಲಿ ನವ ಮಲ್ಲಿಗೆ ಹರಳುತ್ತಿದೆ. ನಂದಕ್ಕೆ ಸೋತೆನು ನಾ. ಬೆಳದಿಂಗಳ ಬೆಳಕಿನಲ್ಲಿ ನೀ ಹುಟ್ಟಿಮೆ ರಾಶಿಯಲಿ. ಬೆಳದಿಂಗಳ ಬೆಳಕಿನಲ್ಲಿ ನೀ ಹುಟ್ಟಿಮೆ ರಾಶಿಯಲಿ. ಪ್ರಿಯತಮನೇ ಬಳಿಗಾರು ನಿನ್ನಂದಕ್ಕೆ ಸೋತೆನು ನಾ.
ಹರಡುತ್ತಿದೆ. ಚಂದ್ರಮನೆ ಮೂರು ತಲಿರಲು ತಾರೆಗಳೇ ನಗು ನಗುತ್ತಿರಲು ಪ್ರಿಯತಮೆಯೇ ಬಳಿ ನೀಡಿರಲು ಪ್ರಿಯತಮೆಯೇ ಬಳಿ ನೀಡಿರಲು ಪ್ರಿಯತಮನೇ ಬಳಿ ಬಂದಿರಲು ನಿನ್ನಂದಕ್ಕೆ ಸೋತೆನು ನಾನು, ನಿನ್ನಂದಕ್ಕೆ ಸೋತೆನು ನಾನು. ಓ ಪ್ರಿಯತಮೆಯೇ ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ಚಂದಿರನೇ ಮೂಡುತ್ತಲಿರಲು ತಾರೆಗಳು ನಗು ನಗುತ್ತಿರಲು ಚಂದಿರನೇ ಮೂಡುತ್ತಲಿರಲು ತಾರೆಗಳು ನಗು ನಗುತ್ತಿರಲು ಪ್ರಿಯತಮನೇ ಬಳಿ ಬಂದಿರಲು ಪ್ರಿಯತಮನೇ ಬಳಿ ಬಂದಿರಲು ನನ್ನಂದಕ್ಕೆ ಸೋತೆನು ನಾ ನಿನ್ನಂದಕ್ಕೆ ಸೋತೆನು ನಾನು. ಓ ಪ್ರಿಯತಮೆಯೇ ಬಳಿಕೋರೆ, ನಿನ್ನಂದಕ್ಕೆ ಸೋತೆನು ನಾನು. ಈ ಹೂವಿನ ತೋಟದಲ್ಲಿ ನವ ಮಲ್ಲಿಗೆ ಹರಡುತ್ತದೆ, ಈ ಹೂವಿನ ತೋಟದಲ್ಲಿ ನವ ಮಲ್ಲಿಗೆ ಹರಡುತ್ತದೆ. ಅರಳಿಹುದು ಹೃದಯದಲ್ಲಿ ತನು ಬೆರೆಸುತ್ತ ಪ್ರೀತಿಯಲಿ. ಲಾ 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 ಪ್ರಾಣೇಶ್ವರ, ಇದೇನಿದು? ನನ್ನ ಕುಂಕುಮವು ಅಳಿಸಿ ಹೋಯಿತಲ್ಲ, ನಾನೇನು ಮಾಡಲಿ? ಕೇಳು ಕೇಳು, ರಣದುಂದುಬಿಯ ಧ್ವನಿಯನ್ನು ಕೇಳು. ಯುದ್ಧಕ್ಕೆ ಹೊರಡುವ ಸಮಯವು ತೀರಾ ಸಮೀಪಿಸಿತು. ಪ್ರಿಯೆ, ನಾನು ಜಾಗೃತಿಯಾಗಿ ಯುದ್ಧಕ್ಕೆ ಹೋಗಲೇಬೇಕು. ಸ್ವಾಮಿ ಬೇಡ, ಸ್ವಾಮಿ ಬೇಡ, ನೀವು ಯುದ್ಧಕ್ಕೆ ಹೋಗಬೇಡಿರಿ ಸ್ವಾಮಿ. ಹಾಗಾದರೆ ನಿನಗೆ ಈ ವಿಷಯವನ್ನು ಎಷ್ಟು ಹೇಳಿದರೂ ತಿಳಿಯದು. ಅತ್ತ ಕಡೆ ತ್ರಿಗತ್ತರಾಜರು 5 ಜನ ಬಾಂಧವರ ಸಹಾಯದಿಂದ ನಮ್ಮ ಮೇಲೆ ಸಾಗಿ ಬಂದಿರುವನು. ಇತ್ತ ಕಡೆ ದ್ರೋಣಾಚಾರ್ಯರು ಚಕ್ರಯುಗವನ್ನು ರಚಿಸಿರುವರು. ಚಕ್ರಯುಗವನ್ನು ಭೇದಿಸುವ ವಿದ್ಯೆಯನ್ನು ಶ್ರೀಕೃಷ್ಣನು, ಪ್ರದ್ಯುಮ್ನನು, ನನ್ನ ತಂದೆಯು ಮತ್ತು ನಾನು ಈ 4 ಬಲ್ಲೆವು. ಅಂದ ಮೇಲೆ ಶ್ರೀಕೃಷ್ಣನು, ನನ್ನ ತಂದೆಯು ಸಂಸಪ್ತಕರ ಕೂಡ ಯುದ್ಧಕ್ಕೆ ಹೋಗಿರುತ್ತಾರೆ ಎಂದ ಮೇಲೆ ಚಕ್ರಯುಗವನ್ನು ಭೇದಿಸಿ ಸ್ವಜನರ ಸಂಕಟವನ್ನು ನಿವಾರಿಸುವ ಕರ್ತವ್ಯವು ನಾನಲ್ಲದೆ ಮತ್ತಾರು ಸಮರ್ಥರಿರುವರು. ಉತ್ತರೆ, ಅದಕ್ಕಾಗಿ ನಾನು ಜಾಗೃತಿಯಾಗಿ ಯುದ್ಧಕ್ಕೆ ಹೋಗಲೇಬೇಕು. ಬೇಡ ಸ್ವಾಮಿ ಬೇಡ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ನಿನ್ನನ್ನು ಜೊತೆಗೆ ಕರೆದುಕೊಂಡು ಹೋಗುವುದು ನಿನ್ನ ಮನಸ್ಸಿಗಾದರೂ ಯೋಗ್ಯವೆನಿಸುವುದೇ? ಹೌದು ಪ್ರಾಣೇಶ್ವರ, ನಾನು ನಿಮ್ಮೊಡನೆ ಬರುವೆನು. ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ಏನು ಮಾಡಲಿ, ಏನು ಮಾಡಲಿ? ಪ್ರೇಮವು ಮತ್ತು ಕರ್ತವ್ಯವು ಎರಡರ ಮಧ್ಯೆ ಸಿಕ್ಕಿ ಪೇಚಾಡುತ್ತಿರುವೆನು. ಹೃದಯವೇ ಪ್ರೇಮಕ್ಕೆ ವಶವಾಗಬೇಡ, ಕರ್ತವ್ಯಕ್ಕೆ ಕಠೋರವಾಗು. ಉತ್ತರೇ,
ವೀರ ಪತ್ನಿಯಾದ ವೀರ ಪುತ್ರಿಯಾದ ನಿನಗಿದು ಭೂಷಣವೇ? ವಿಚಾರ ಮಾಡು. ಈ ದಿವಸ ಯುದ್ಧದ ದಾರಾತೀರ್ಥದಲ್ಲಿ ದೇಹವನ್ನು ಬಿಟ್ಟು ವೀರ ಸ್ವರ್ಗವನ್ನು ಪಡೆಯುವ ಭಾಗ್ಯವು ನನಗೆ ಲಭಿಸಿದರೆ. ಪ್ರಾಣೇಶ್ವರ, ಇಂತಹ ಮಾತುಗಳನ್ನು ಆಡಬೇಡಿ ಸ್ವಾಮಿ. ನಿಮಗೆ ನನ್ನ ಕೊರಳಾಣೆ ಇರುವುದು ಸ್ವಾಮಿ. ಪ್ರಿಯೆ, ಪ್ರಸನ್ನ ಮನಸ್ಸಿನಿಂದ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡು. ಪ್ರಿಯೆ, ನಾನು ಕೊರಳು ಸಾಕ್ಷಿಯಾಗಿ ಹೇಳುವೆನು. ನನಗೆ ಅಪ್ಪಣೆಯನ್ನು ಕೊಡು. ನಾನು ರಣರಂಗಕ್ಕೆ ಹೋಗುವೆನು. ಇದೇನಿದು? ಇಂತಹ ಮಂಗಳವಾಗಿತ್ತಲ್ಲ, ನನ್ನ ಮಾಂಗಲ್ಯವೂ ಕೆಳಗೆ ಬಿದ್ದು ಹೋಯ್ತಲ್ಲ. ನಾನೇನು ಮಾಡಲು? ಇದೆಂತಹ ಅಪಶಕನವು ಕಾಡುತ್ತಿರುವುದು? ಇನ್ನು ಮೇಲೆ ಇಲ್ಲಿಂದ ಬೇಗನೆ ಕಾಲು ಕಿತ್ತಲೇಬೇಕು. ಉತ್ತರೇ, ಇದೋ ನಾನು ಹೊರಟೆನು. ಒಂದು ಸಲ ಮುಗುಳು ನಗೆಯಿಂದ ನಕ್ಕು ನನಗೆ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡು. ನಾವು ನೋಡುವ. ಸ್ವಾಮಿ, ವೀರಪತ್ನಿಯಾದ ನಾನು, ವೀರಪುತ್ರಿಯೂ ಆದ ನಾನು ನಿಮಗೆ ನಗುಮುಖದಿಂದ ಬೇಡಿಕೊಡುವೆನು ಸ್ವಾಮಿ. ನಿಮ್ಮನ್ನು ನಾನು ಸಂತೋಷದಿಂದಲೇ ಕಳಿಸಿಕೊಡುವೆನು ಸ್ವಾಮಿ. ಉತ್ತರೇ, ನೀನು ಧನ್ಯಳು ಧನ್ಯಳು. ನಿಜವಾದ ವೀರಾಂಜನೆಯು ಆರ್ಯ ಲಲನಾಮಣಿ ಎಂಬ ನಾಮವು ಶೋಭಿಸುವುದು. ಒಳ್ಳೆಯದು. ನಾನಿನ್ನು ಬರಲೇ ಸ್ವಾಮಿ. ಬಳಿಗೆ ಬಂದಾಗ ಮೈಸೋಕಿ ನಿಂತಾಗ ಬಳಸಲು ನನ್ನ ತೋಳಲು ನಿನ್ನ ಬಳಸಲು ನನ್ನ ತೋಳಲು ನಿನ್ನ ಎಂತ ಅಂದ ಎಂತ ಚಂದ ಕರೆದೆಯ ಬಿಡು ಬಿಡು ಕಣ್ಣಿಂದ ನಿಲ್ಬಾಣ ಬಂದಿದೆ ನೋವು ಬಾರದೆ ಆಸೆ ಬಂದಿದೆ ಹೀಗೇಗೋ ನಾ ಕಾಣೆ ಏನು ಬೇಡ
ಆಸಿದೆ ಬೆಳೆಸಲು ನಿನ್ನ ತೋಳಲಿನತ್ತ, ಬೆಳೆಸಲು ನಿನ್ನ ತೋಳಲಿನತ್ತ. ನಾನು ನೀನು ಸೇರಲೆಂದು ಕರೆದಿದೆ ಬಿಡು ಬಿಡು ಬೆಣ್ಣಿಂದ ನೀ ಬಾಣ ಬೀಸಿದಾಗ, ಆ ಬಾಣ ಎದೆಯಲ್ಲಿ ನಾಟಿದಾಗ, ಹೋಗಬಾರದು ಆಸೆ ಬಯಸಿದೆ, ಹೋಗಬಾರದು ಆಸೆ ಬಯಸಿದೆ. ಹೀಗೇಕೆ ನಾಟ ಲಾ 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 ಲಾ. ಸ್ವಾಮಿ, ಸ್ವಲ್ಪ ತಡೆಯಿರಿ. ನಾನು ನಿಮಗೆ ಗಂಧವನ್ನು ಅರ್ಪಿಸಿ ಕಳುಹಿಸುವನು ಸ್ವಾಮಿ. ಪ್ರಾಣೇಶ್ವರ, ಇದು ಈ ಪಂಚಾರತಿಯನ್ನು ಬೆಳಗ್ಗೆ ನಿಮ್ಮನ್ನು ಕಳುಹಿಸಿಕೊಡುವನು ಸ್ವಾಮಿ. ಪ್ರಿಯೆ, ಈ ಪಂಚಾರತಿಯಲ್ಲಾದರೂ ವಿಶೇಷವೇನಿದೆ? ಈ ನೇತ್ರ ನಿರಾಂಜನೆಗಳಿಂದ ನನಗೆ ದಿನಾಲು ಆರತಿಯನ್ನು ಮಾಡ್ತೀರಲ್ಲ, ಇದೇ ಸಾಕು. ನನಗೆ ಈ ಪಂಚಾರತಿ ಏನು ಬೇಡ ಸ್ವಾಮಿ. ಹಾಗೆನ್ನಬೇಡಿ ಸ್ವಾಮಿ, ನಾನು ತಮಗೆ ಪಂಚಾರತಿಯನ್ನು ಮಾಡಿಯೇ ಕಳಿಸಿಕೊಡುವೇನೆಂದು. ಧೀರನಾದ ವೀರ ಪುರುಷನು ಶಕುನನ್ನು ಲಕ್ಷಿಸುವುದು ಹೇಡಿತನದ ಕೆಲಸವಾಗಿದೆ. ಇದೇನಿದು? ಇಂತಹ ಅಮಂಗಳವಾಯಿತಲ್ಲ, ಪಂಚಾರತಿಯೂ ಸಹ ಕೆಳಗೆ ಬಿದ್ದು ಹೋಯ್ತಲ್ಲ. ಇದೆಂತಹ ಅಪಶುಲ್ಕರು,